ಸ್ನೇಹಿತರೆ, ಈ ವಾರ ತೆರೆ ಕಂಡಿರುವಂತ ಮದರ್ ಪ್ರಾಮಿಸ್ ಚಿತ್ರ ಹೇಗಿದೆ ಅನ್ನೋ ಕುತೂಹಲ ನಿಮ್ಗಿದ್ಯಾ? ಹಾಗಾದ್ರೆ ಇವತ್ತಿನ ವಿಡಿಯೋನ ನೀವು ನೋಡಿ. ಈ ಚಿತ್ರವನ್ನ ಧನಂಜಯ್ ಅವರು ಡಾಲಿ ಪಿಕ್ಚರ್ಸ್ ಮೂಲಕ ನಿರ್ಮಾಣ ಮಾಡಿದ್ದಾರೆ. ಹಾಗೆ ಒಂದು ಪಾತ್ರದಲ್ಲಿ ಕೂಡ ಕಾಣಿಸ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಪೂರ್ಣಚಂದ್ರ ಅವರು ಈ ಚಿತ್ರದಲ್ಲಿ ನಟನೆ ಮಾಡೋದ್ರ ಮೂಲಕ ಮತ್ತೆ ನಿರ್ದೇಶನವನ್ನು ಕೂಡ ಮಾಡಿದ್ದಾರೆ. ಇದು ಅವರ ಮೊದಲ ಚಿತ್ರ. ಈ ಚಿತ್ರ ಹೇಗಿದೆ ಏನು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ತೀನಿ. ನಿಮ್ಗೆ ನನ್ನ ವಿಡಿಯೋಗಳು ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ನೋಟಿಫಿಕೇಶನ್ ಬಟನ್ ಒತ್ತೋದ್ ಮಾತ್ರ ಮರಿಬೇಡಿ. ನೀವು ನೋಡ್ತಾ ಇದ್ದೀರಾ ವಾಯ್ಸ್ ಆಫ್ ಪದ್ಮ. ನಮಸ್ಕಾರ, ನಾನು ಪದ್ಮಾ ಶಿವಮೊಗ್ಗ. ಸ್ನೇಹಿತರೆ, ಮದರ್ ಪ್ರಾಮಿಸ್ ಈ ವಾರ ರಿಲೀಸ್ ಆಗಿದೆ. ಈ ಚಿತ್ರದ ಬಗ್ಗೆ ಚಿತ್ರತಂಡ ಬಹಳ ನಿರೀಕ್ಷೆಯನ್ನು ಹುಟ್ಟಾಕಿತ್ತು. ಹಾಗೆ ಒಂದು ಮಾತನ್ನು ಕೂಡ ಹೇಳಿತ್ತು, ಈ ಚಿತ್ರವನ್ನ ನೋಡಿ ನಗದೆ ಹೊರಗೆ ಬರಕ್ ಸಾಧ್ಯನೇ ಇಲ್ಲ, ನಾವು ಮದರ್ ಪ್ರಾಮಿಸ್ ಆಗ್ತೀವಿ ಅಂತೇಳಿ. ಅಂದ್ರೆ ಈ ಚಿತ್ರ ಕಾಮಿಡಿ ಸಿನಿಮಾನ ಅಂತ ನೋಡಿದ್ರೆ ಹೌದು, ಕಾಮಿಡಿ ಅಂತೂ ಖಂಡಿತ ಇದೆ. ಆದ್ರೆ ಈ ಚಿತ್ರದ ಕತೆ ಏನಿದೆ ಅಂತ ನೋಡಿದಾಗ ಇದರಲ್ಲಿ ಒಂದು ಮಾಫಿಯಾ ಕತೆ ಇದೆ. ಹಾಗಂತ ರೌಡಿಸಮ್ ಇದೆಯಾ ಅಂದ್ರೆ ಖಂಡಿತ ರೌಡಿಸಮ್ ಇಲ್ಲ. ಗ್ಯಾಂಗ್ ವಾರ್ ಇದೆ. ಹಾಗಂತ ಅಲ್ಲಿ ರಕ್ತಪಾತ ಆಗುತ್ತಂದ್ರೆ ಖಂಡಿತ ಇಲ್ಲ. ಅದೊಂದು ಎಳಸುಗಳ ಕಿತ್ತಾಟ ಅಂತ ಹೇಳ್ಬೋದು. ಇಡೀ ಚಿತ್ರದಲ್ಲಿ ಲಾಜಿಕ್ ಅನ್ನ ಖಂಡಿತ ಹುಡುಕ್ಬೇಡಿ. ಮತ್ತೆ ತುಂಬಾ ಅಸಂಬದ್ಧವಾದಂತ ದೃಶ್ಯಗಳು ಮತ್ತೆ ಆಕ್ಟಿಂಗು ಅಥವಾ ಒಂದು ನರೇಷನ್ ಸ್ಟೈಲು ನಿಮ್ಗೆ ಕಾಣಿಸ್ಬೋದಲ್ಲಿ. ಒಂದ್ ರೀತಿನಲ್ಲಿ ಡ್ರಾಮಾ ಟೈಪ್ ಇರುತ್ತೆ. ಅಂದ್ರೆ ನಾಟಕೀಯವಾಗಿ ನೀವು ನಟರು ನಟನೆ ಮಾಡೋದನ್ನು ಕೂಡ ನೋಡ್ಬೋದು. ಇದೆಲ್ಲವನ್ನು ಕೂಡ ಕಾಮಿಡಿಯಾಗೇನೆ ಅವರ ನಿರ್ದೇಶಕರು ಡೈರೆಕ್ಷನ್ ಮಾಡ್ತಾ ಹೋಗಿದ್ದಾರೆ. ಹಾಗಾಗಿ ಅದು ಅವರ ಸ್ಟೈಲ್ ಅಂತ ನಾವ್ ಹೇಳೋಣ. ಈ ಸಿನಿಮಾದ ಒಂದು ಜಾನರ್ ಅಂತ ಹೇಳೋಣ. ಆದ್ರೆ ಪರ್ಟಿಕ್ಯುಲರ್ ಆಗಿ ಇದುವರೆಗೆ ನೀವು ಸೂತ್ರಕ್ಕೆ ತಕ್ಕನಂತೆ ಮಾಡಿರುವಂತ ಸಿನಿಮಾಗಳು, ಕಥೆಗಳನ್ನ ನೋಡಿದ್ರೆ ಇದು ಯಾವ ಜಾನರ್ನ ಸಿನಿಮಾ ಅಂತ ಕೇಳಿದ್ರೆ ಹೇಳೋದು ತುಂಬಾ ಕಷ್ಟ. ಮತ್ತೆ ಇಡೀ ಸಿನಿಮಾದಲ್ಲಿ ಒಂದು ದೊಡ್ಡ ನಟರ ತಂಡವೇ ಇದೆ. ಆದ್ರೆ ಎರಡೇ ಎರಡು ಪಾತ್ರ ಮಾತ್ರ ಬಹಳ ಗಂಭೀರವಾದಂತ ಪಾತ್ರ. ಅದು ಒಂದು ದೊನ್ನೆ ಬಿರಿಯಾನಿ ಪಾತ್ರ, ಇನ್ನೊಂದು ರೋಸಿ ಪಾತ್ರ. ಈ ಎರಡು ಪಾತ್ರ ಮಾತ್ರ ಬಹಳ ಸೀರಿಯಸ್ ಆಗಿ ಕಾಣಿಸ್ಕೊಂಡಿದ್ದು. ಉಳಿದೆಲ್ಲಾ ಪಾತ್ರಗಳು ಫನ್ ಗಾಗಿ ಮಾಡಿದಂತ ಕ್ಯಾರೆಕ್ಟರ್ಗಳು. ಮತ್ತೆ ಇಲ್ಲಿ ಅವ್ರದ್ದು ಬಿಲ್ಡಪ್ ಗಳಿದೆ, ಬಿಲ್ಡಪ್ ತಕ್ಕ ಡೈಲಾಗ್ ಇದೆ. ಒಂದ್ಸರಿ ಎಲ್ಲೋ ಒಂದ್ಸರಿ ಅನ್ಸುತ್ತೆ ಡೈಲಾಗ್ಗೋಸ್ಕರ, ಪಂಚಿಂಗ್ ಡೈಲಾಗ್ಗೋಸ್ಕರ ಬಿಲ್ಡಪ್ ಕೊಡ್ತಿದಾರ ಅಥವಾ ಬಿಲ್ಡಪ್ ಕೊಡೋಕ್ಕೋಸ್ಕರ ಪಂಚಿಂಗ್ ಡೈಲಾಗ್ ಬರ್ದಿದಾರ, ಕಾಮಿಡಿ ಮಾಡಿದಾರ ಅಂತ ಕೂಡ ಅನ್ಸುತ್ತೆ. ಇದು ಒಂದು ರೀತಿನಲ್ಲಿ ಜೆನ್ಜಿಗಳ ಸಿನಿಮಾ ಅಂತ ಹೇಳ್ಬೋದು. ಅಂದ್ರೆ ಸಂಜೆ ಹೊತ್ತು ಒಂದು ಯುವಕರ ಗುಂಪು, ಟೀನೇಜರ್ಸ್ ಗುಂಪು ಒಂದ್ ಕಡೆ ಸೇರ್ಕೊಂಡ್ರೆ ಹೆಂಗೆ ಎಗ್ಗು ತೆಗ್ಗು ಇಲ್ಲದೆ ಮಾತುಗಳು ಹರಿತಾ ಹೋಗುತ್ತೆ, ತಲೆ ಹರಟೆ ಮಾತುಗಳು ಬರುತ್ತೆ. ಹಾಗೆ ಒಬ್ರನ್ನೊಬ್ರು ರೇಗಿಸ್ತಾರೆ, ಛೇಡಿಸ್ತಾರೆ, ಏನೆಲ್ಲ ನಡೆಯುತ್ತೆ. ಅಂತಹ ಒಂದು ಡೈಲಾಗ್ ಗಳನ್ನ, ಮಾತುಕತೆಯನ್ನ ನೀವು ಈ ಚಿತ್ರದಲ್ಲಿ ನೋಡ್ತಾ ಹೋಗ್ತೀರಾ. ಇಲ್ಲಿ ಮುಖ್ಯವಾಗಿ ಹೈಲೈಟ್ ಇರೋದೇನೆ ಡೈಲಾಗ್ ಮತ್ತೆ ಆ ನಟರ ಒಂದು ಬಿಲ್ಡಪ್. ಅದು ಬಹಳ ಕಾಮಿಡಿಯಾಗಿ, ಫನ್ ಆಗಿ ಆ ಪಾತ್ರಗಳನ್ನ ತಗೊಂಡು ಹೋಗಿದ್ದಾರೆ ಪೂರ್ಣಚಂದ್ರ ಅವರು. ಮುಖ್ಯವಾದಂತ ಒಂದು ಪಾತ್ರದಲ್ಲಿ ಇದರಲ್ಲಿ ನಟಿಸಿದ್ದಾರೆ, ಅದು ರ್ಯಾಂಡಿ ಅನ್ನುವಂತ ಪಾತ್ರದಲ್ಲಿ. ಇನ್ನು ಯಾವ್ಯಾವ ಪಾತ್ರಗಳಿದೆ, ಈ ಸಿನಿಮಾ ಹೇಗಿದೆ ಅನ್ನೋದಕ್ಕೆ ಪಾತ್ರಗಳ ಹೆಸರನ್ನು ಕೇಳಿದ್ರೆ ನಿಮ್ಗೆ ಅರ್ಥ ಆಗ್ಬೋದು. ಅದರಲ್ಲಿ ದೊನ್ನೆ ಬಿರಿಯಾನಿ ಅನ್ನೋ ಪಾತ್ರ, ಶೇರ್ವಾ ಅನ್ನೋ ಪಾತ್ರ, ಮತ್ತೆ ಜಿಲೇಬಿ, ಗುಲ್ಕಂದ್, ಬ್ಲೂಟೂತ್, ಮ್ಯಾಗಿ, ಹೀಗೆ ಹೆಸರುಗಳನ್ನ ಕೇಳಿದಾಗಲೇ ನಿಮ್ಗೆ ಅನಿಸ್ಬೋದು ಇದು ಯಾವ ರೀತಿಯ ಒಂದು ಸಿನಿಮಾ ಅಂತ ಹೇಳಿ. ಈ ಸಿನಿಮಾದಲ್ಲಿ ಕತೆ ಹೇಗೆ ಹೇಳ್ತಾರೆ ಅಂತಂದ್ರೆ, ಬನಶಂಕರಿನಲ್ಲಿ ಬೀಚ್ ಇದೆ ಅಂತ ಹೇಳ್ತಾರೆ, ಮತ್ತೆ ನಾಗರಬಾವಿನಲ್ಲಿ ಪೋರ್ಟ್ ಇದೆ ಅಂತ ಹೇಳ್ತಾರೆ. ಒಂದ್ ರೀತಿಯಲ್ಲಿ ಅಮ್ಮ ಮಗನ ಸೆಂಟಿಮೆಂಟ್ ಅನ್ನು ಕೂಡ ಹೇಳ್ತಾನೆ, ಜೊತೆನಲ್ಲಿ ಕಾಮಿಡಿ ಜೊತೆನೆ ಒಂದು ಟೀಚರ್ ಮತ್ತೆ ಸ್ಟೂಡೆಂಟ್ಸ್ ಗಳ ನಡುವೆ ಇರುವಂತಹ ಒಂದು ಬಾಂಧವ್ಯ ಹೇಗಿರುತ್ತೆ, ಮತ್ತೆ ಸ್ಟೂಡೆಂಟ್ಸ್ ಗಳ ಮಧ್ಯೆ ಇರುವಂತ ಚಿಕ್ಕನ್ನಲ್ಲಿ ಬಂದಂತಹ ಒಂದು ಸ್ನೇಹ ಆ ದೊಡ್ಡವರಾದ್ಮೇಲೆ ಹೇಗಿರುತ್ತೆ ಅನ್ನೋದನ್ನು ಕೂಡ ಈ ಸಿನಿಮಾದಲ್ಲಿ ಹೇಳ್ತಾರೆ. ಅಂದ್ರೆ ಇದರಲ್ಲಿ ಬರುವಂತ ಎರಡು ಪಾತ್ರಗಳು ಏನಿದೆ, ಮುಖ್ಯ ಕೇಂದ್ರ ಬಿಂದು, ಅದಕ್ಕೆ ಹೆಚ್ಚಿನ ಸ್ಪೇಸ್ ಇಲ್ಲ, ಅಂದ್ರೆ ಹೆಚ್ಚಿನ ಟೈಮ್ ಇಲ್ಲ. ಈಗ ಧನಂಜಯ್ ಅವರು ಕೂಡ ಒಂದು ರೋಸಿ ಅನ್ನುವಂತ ಪಾತ್ರದಲ್ಲಿ ಮಾಡಿದ್ದಾರೆ, ಮತ್ತೆ ಇನ್ನು ದೊನ್ನೆ ಬಿರಿಯಾನಿ ಅನ್ನುವಂತ ಪಾತ್ರ ಮಾಡಿರುವಂತ ನಟ. ಇವರಿಬ್ರು ಪಾತ್ರಗಳು ಕೂಡ ಎರಡು ಗ್ಯಾಂಗ್ ನ ಸೆಂಟರ್ ಪಾಯಿಂಟ್ ಗಳಾಗಿದ್ರು ಕೂಡ ಇವರಿಗೆ ಹೆಚ್ಚಿನ ಸಮಯ ಇಲ್ಲ, ಹೆಚ್ಚಿನ ಸ್ಪೇಸ್ ಅನ್ನ ಕೊಟ್ಟಿಲ್ಲ ಸಿನಿಮಾದಲ್ಲಿ. ಆದ್ರೆ ಉಳಿದೆಲ್ಲ ನಟರು ಕೂಡ, ಮತ್ತೆ ಇಲ್ಲಿ ಹೀರೋ ಅಂತ ಯಾರು ಇಲ್ಲ, ಪ್ರತಿಯೊಂದು ಸಣ್ಣ ಪಾತ್ರನೂ, ಪ್ರತಿಯೊಬ್ಬ ನಟನು ಕೂಡ ಇಲ್ಲಿ ಹೈಲೈಟ್ ಆಗ್ತಾ ಹೋಗ್ತಾನೆ. ಮತ್ತೆ ಅವನ ಪಾತ್ರಕ್ಕೆ ಹೆಚ್ಚಿನ ಪೋಷಣೆಯನ್ನು ಕೂಡ ಕೊಟ್ಟಿದ್ದಾರೆ. ಅದೇ ಹೇಳಿದ ಹಾಗೆ ನಾನು ಒಂಥರ ಬಿಲ್ಡಪ್ ಜಾಸ್ತಿ ಇದೆ. ಪ್ರತಿಯೊಬ್ಬ ಸಣ್ಣ ಸಣ್ಣ ನಟನು ಕೂಡ ಮಾತಾಡುವಾಗ ಬಿಲ್ಡಪ್ ಕೊಟ್ಕೊಂಡೇ ಮಾತಾಡ್ತಾನೆ, ಕಾಮಿಡಿ ಪಂಚಿಂಗ್ ಡೈಲಾಗ್ ಹೇಳ್ಕೊಂಡೇ ಮಾತಾಡ್ತಾನೆ. ಹಾಗಾಗಿ ಒಂದು ಪಾತ್ರ ಪೋಷಣೆ ಅಂತಂದ್ರೆ ಅದು ಹೀಗೆ ಇರ್ಬೇಕು, ಹಾಗೆ ಇರ್ಬೇಕು ಅನ್ನೋ ಸೂತ್ರವನ್ನ ಇಲ್ಲಿ ಅನುಸರಿಸಿಲ್ಲ. ಒಂದ್ ರೀತಿಯಲ್ಲಿ ಒಂದು ಡಿಫ್ರೆಂಟ್ ಆದಂತ ಸಿನಿಮಾ ಇದು. ಆದ್ರೆ ಇದು ಎಷ್ಟು ಮಟ್ಟಿಗೆ ಸಕ್ಸಸ್ ಆಗಿದೆ ಅಂದ್ರೆ, ಒಂದ್ ರೀತಿನಲ್ಲಿ ಅವ್ರು ಅನ್ಕೊಂಡಿರೋದು ಇಲ್ಲಿ ರೀಚ್ ಆಗಿದಾರ ಅಂತ ನೋಡಿದಾಗ ಒಂದಿಷ್ಟು ಅನುಮಾನಗಳು ಬರುತ್ತೆ. ಯಾಕೆಂದ್ರೆ ಕತೆ ಎಷ್ಟು ವೇಗವಾಗಿ ಸಾಗುತ್ತೆ, ದೃಶ್ಯಗಳನ್ನೇ ಇಟ್ಕೊಂಡು ಅವರು ಕತೆನ ಹೇಳ್ತಾ ಹೋಗ್ತಾರೆ. ಆ ದೃಶ್ಯಗಳ ವೇಗ ಇದೆಯಲ್ಲ, ಅದು ನಿಮ್ಮ ಒಳಗಡೆ ಇಳಿಯೋ ಅಷ್ಟರೊಳಗಡೆ ಇನ್ನೇನೋ ಬಂದಿರುತ್ತೆ. ಅದನ್ನ ಅರ್ಥ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಓ ಇದು ಹಿಂದೆ ಆಗಿದ್ದು ಇದಕ್ಕ ಅಂತ ನಿಮ್ಗೆ ಅನ್ಕೊಳ್ಳೋ ಅಷ್ಟರೊಳಗಡೆ ಮತ್ತೆ ಇನ್ನೊಂದು ಸೀನ್ ಬಂದಿರುತ್ತೆ. ಹೀಗೆ ಬಹಳ ಸ್ಪೀಡ್ ಆಗಿ ಸಾಗುವಂತ ಸಿನಿಮಾ ಇದೆಯಲ್ಲ. ಆದ್ರೆ ಪ್ರಾರಂಭದಲ್ಲಿ
ಸುಮಾರು ಟೇಕ್ ಆಫ್ ಆಗಕ್ಕೇನೆ ಒಂದು 30 ನಿಮಿಷ ತಗೊಳುತ್ತೆ. ಇಲ್ಲಿ ಒಂದಷ್ಟು ಕತ್ರಿ ಹಾಕ್ಬೋದಿತ್ತೇನೋ ಅಂತ ಅನ್ಸುತ್ತೆ. ಕೆಲವು ದೃಶ್ಯಗಳಲ್ಲಿ ಎಲ್ಲಿ ಅಂದ್ರೆ ಆಡಿಯನ್ಸ್ಗೆ, ಪ್ರೇಕ್ಷಕರಿಗೆ ಕನೆಕ್ಟ್ ಆಗೋದಿಕ್ಕಾದ್ರೂ ಪಾತ್ರ ಪೋಷಣೆ ಅಥವಾ ದೃಶ್ಯಗಳನ್ನ ಜೋಡಣೆನಲ್ಲಿ ಇನ್ನೊಂದಿಷ್ಟು ಕೆಲಸ ಮಾಡ್ಬೇಕಿತ್ತು ಅಂತ ಅನ್ಸೋದಂತೂ ನಿಜ. ಇನ್ನ ಈಗಾಗಲೇ ಹೇಳಿದೆ ನಾನು, ಇದು ಜೆನ್ಸಿಗಳಿಗಾಗಿ ಮಾಡಿರುವಂತ ಸಿನಿಮಾ ಆಗಿ ಕಾಣ್ತಾ ಇದೆ ಅಂತ. ಅವ್ರ ಉದ್ದೇಶ ಮದರ್ ಪ್ರಾಮಿಸ್ ಅಂತ ಹೆಸರಿಟ್ಟು ಇಡೀ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಅಂತ ಅನ್ಕೊಂಡಿದ್ರು ಕೂಡ ಖಂಡಿತ ಮದರ್ ಪ್ರಾಮಿಸ್ ಹೆಸರಿಗೆ ತಕ್ಕನಾಗೆ ಇಲ್ಲಿ ಯಾವುದೇ ಅಮ್ಮ ಮಗನ ಸೆಂಟಿಮೆಂಟ್ ದೊಡ್ಡದಾಗಿ ಇದೆ ಅಂತ ನೀವು ಹೋದ್ರೆ ನಿಮ್ಗೆ ನಿರಾಶೆ ಆಗುತ್ತೆ. ಒಂದು ಸಣ್ಣ ಸೆಂಟಿಮೆಂಟ್ ಅಲ್ಲಿ ಕಾಣಿಸುತ್ತೆ. ಅದು ಬಿಟ್ರೆ ಇನ್ನ ಇಡೀ ಸಿನಿಮಾದಲ್ಲಿ ಟೋಟಲ್ ಆಗಿ ಎಮೋಷನಲ್ ಆಗಿಲ್ಲದಂತ ಒಂದು ಸ್ಕ್ರೀನ್ ಪ್ಲೇ ಇಲ್ಲಿ ನೀವು ನೋಡಬಹುದು. ಹಾಗೆ ಡೈಲಾಗ್ ಹೈಲೈಟ್ ಅಂತಂದ್ರೆ ಆ ಡೈಲಾಗ್ ಪಂಚಿಂಗ್ ಆಗಿದೆ, ಕೆಲವು ಕಡೆ ನಗು ತರಿಸತ್ತೆ, ಇಲ್ಲ ಅಂತಲ್ಲ. ಆದ್ರೆ ಅದು ನಾನ್ ಸ್ಟಾಪ್ ಪಾಸ್ ಇಲ್ಲದೆ ಇರೋ ಹಾಗೆ ಮೊದಲಿಂದ ಕೊನೆಯವರೆಗೂ ಒಬ್ರಾದ್ಮೇಲೆ ಒಬ್ರು ಡೈಲಾಗ್ 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 ಅಂತ ಹೋಗುವಾಗ ನಿಮ್ಗೆ ಆ ವೇಗಕ್ಕೆ ಹೊಂದ್ಕೊಳ್ಳೋದು ಕೂಡ ಒಂದ್ ಸ್ವಲ್ಪ ಕಷ್ಟ ಆಗ್ಬಹುದು. ದೃಶ್ಯಗಳು ಸಾಗೋ ವೇಗ ಇದೆಯಲ್ಲ, ಇದರಿಂದ ನಿಮ್ಗೆ ಒಂದಿಷ್ಟು ಗೊಂದಲಗಳು ಉಂಟಾಗುತ್ತೆ, ಕನ್ಫ್ಯೂಷನ್ ಉಂಟಾಗ್ಬೋದು. ಏನಾಗ್ತಿದೆ, ಯಾರಿದು, ಯಾಕೆ ಬಂದ್ರು, ಹೇಗ್ ಬಂದ್ರು, ಯಾಕೆ, ಇದೆಲ್ಲ ಪ್ರಶ್ನೆಗಳು ನಿಮ್ ತಲೆಯಲ್ಲಿ ಒಂದಿಷ್ಟು ಕೆಜಿಬಿಜಿ ಮಾಡೋದಂತೂ ಖಂಡಿತ. ಅದ್ರ ಜೊತೆನಲ್ಲಿ ಸಿನಿಮಾ ಸಾಕ್ತಾ ಸಾಕ್ತಾ ಒಂದಿಷ್ಟು ಪಂಚಿಂಗ್ ಡೈಲಾಗ್ ಕೇಳಿಸ್ಕೊಂಡು ನಗು ಬರುತ್ತೆ, ಅದರಲ್ಲಿ ಅನುಮಾನನೇ ಇಲ್ಲ. ಅದು ಬಿಟ್ರೆ ಇಡಿಯಾಗಿ ಒಂದು ಕಥೆಯಾಗಿ ನಿಮ್ಮೊಳಗಡೆ ಅಲ್ಲಿ ಅದೇನಾದ್ರೂ ನಡೀತಿದೆ, ಏನ್ ನಡೀತಾ ಇದೆ, ಆ ಸಿನಿಮಾ ಹೇಗಿದೆ, ಯಾರು ಯಾವ ಪಾತ್ರ, ಯಾರ ಕ್ಯಾರೆಕ್ಟರ್ ಯಾವ ತರ ಇದೆ, ಇದನ್ನೆಲ್ಲ ನೀವು ಇನ್ನೊಂದಿಷ್ಟು ನೀಟಾಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ 2ನೇ ಸಾರಿ ಸಿನಿಮಾ ನೋಡ್ಬೇಕು. ಹಾಗಿದೆ ಈ ಚಿತ್ರದ ಒಂದು ಸ್ಕ್ರೀನ್ ಪ್ಲೇ. ಸ್ನೇಹಿತರೆ, ಒಟ್ಟಾರೆಯಾಗಿ ಇದರಲ್ಲಿ ಧನಂಜಯ್ ಅಂತ ಹೇಳಿ ನೀವು ಅವರು ಮುಖ್ಯ ಪಾತ್ರದ ನಟಿಸಿದ್ದಾರೆ, ಹೀರೋ ಆಗಿ ನಟಿಸಿದ್ದಾರೆ ಅನ್ಕೊಂಡು ನೀವು ಥಿಯೇಟರ್ಗೆ ಹೋದ್ರೆ ಒಂದ್ ಸಣ್ಣ ನಿರಾಶೆ ಅಂತೂ ಖಂಡಿತ ಆಗುತ್ತೆ. ಯಾಕಂದ್ರೆ ಧನಂಜಯ್ ಫಸ್ಟ್ ಹಾಫ್ ಅಲ್ಲಿ ಒಂದು ಸಣ್ಣದಾಗಿ ಒಂದು ಸಾರಿ ಬಂದ್ಕೊ ಹೋಗ್ತಾರೆ, ಅದರ ನಂತರ ಅವರು ಸೆಕೆಂಡ್ ಹಾಫ್ ಅಲ್ಲೇನೆ ಕಾಣಿಸ್ಕೊಳ್ಳೋದು. ಅದರಲ್ಲೂ ಕೂಡ ಹೆಚ್ಚು ಮಾತಿಲ್ಲ, ಮತ್ತೆ ಬಹಳ ಗಂಭೀರವಾಗಿ ಸೈಲೆಂಟ್ ಆಗಿ ಇರುವಂತ ಒಂದು ಕ್ಯಾರೆಕ್ಟರ್. ಇನ್ನು ದೊನ್ನೆ ಬಿರಿಯಾನಿ ಮತ್ತೆ ಈ ರೋಸಿ ಪಾತ್ರದಲ್ಲಿ ನಟಿಸಿರುವಂತ ಧನಂಜಯ್ ಇಬ್ರು ಫ್ರೆಂಡ್ಸ್, ಆದ್ರೆ ಅವರಿಬ್ಬರ ಮಧ್ಯೆ ಒಂದು ಭಿನ್ನಾಭಿಪ್ರಾಯದಿಂದಾಗಿ ಇಬ್ರು ಬೇರೆ ಆಗಿರ್ತಾರೆ. ಇಲ್ಲೊಂದು ನಿಮ್ಮ ಚೈಲ್ಡ್ಹುಡ್ ಅನ್ನ ನೆನಪಿಸುವಂತ ಒಂದು ಟೀಚರ್ ಕ್ಯಾರೆಕ್ಟರ್ ಕೂಡ ಮುಖ್ಯವಾಗಿ ಇಲ್ಲಿ ಬರುತ್ತೆ. ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ತಿರುವು ಕೊಟ್ಟಿದ್ದಾರೆ. ಆ ಟೀಚರ್ನ ಹೇಗೆ ಅವರು ಯೂಸ್ ಮಾಡ್ಕೊಳ್ತಾರೆ ಈ ಸಿನಿಮಾದಲ್ಲಿ ಅನ್ನೋದನ್ನ ನೀವು ತೆರೆ ಮೇಲೆನೆ ನೋಡ್ಬೇಕು. ಇದು ನಾನು ಈಗಾಗಲೇ ಹೇಳಿದೆ ಜೆನ್ಸಿಗಳ ಕತೆ ಅಂತೇಳಿ. ಹಾಗಾಗಿ ಅವರಿಗೆ ಜೆನ್ಸಿಗಳ ಸ್ಟೈಲ್ಗೆ ಅವ್ರಿಗೆ ತಕ್ಕನಾಗಿ ಈ ಸಿನಿಮಾನ ಪೂರ್ಣಚಂದ್ರ ತೇಜಸ್ವಿ ಅವರು ಮಾಡಕ್ ಹೊರಟಿದ್ದಾರೆ. ಅವ್ರು ಮಾಡಿರುವಂತ ಆಕ್ಟಿಂಗ್ ಕೂಡ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ ಆ ಮುಖ್ಯ ಪಾತ್ರದಲ್ಲಿ, ರ್ಯಾಂಡಿ ಅನ್ನುವಂಥ ಪಾತ್ರದಲ್ಲಿ. ಉಳಿದಂತೆ ಮಹಾದೇವ್ ಪ್ರಸಾದ್ ಅವರು ಮತ್ತೆ ಬೇರೆ ಬೇರೆ ಉತ್ತರ ಕರ್ನಾಟಕದ 2 ಪಾತ್ರಗಳು ಬರುತ್ತೆ, ಅವ್ರ ಹೆಸರು ನನಗೆ ಗೊತ್ತಿಲ್ಲ. ಆ ನಟರು ಕೂಡ ತುಂಬಾ ಚೆನ್ನಾಗಿ ನಟಿಸಿದ್ದಾರೆ. ಆಮೇಲೆ ಗುರುದತ್ ಅವರು ಈ ಚಿತ್ರದಲ್ಲಿ ನಟಿಸಿದ್ದಾರೆ. ಹೀಗೆ ಕೆಲವು ಪಾತ್ರಗಳು ಗಮನ ಸೆಳೆಯುವಂತ ನಟನೆಯನ್ನು ಕೊಟ್ಟಿದೆ. ನಿರ್ದೇಶಕರ ನಿರೀಕ್ಷೆಗೆ ತಕ್ಕಂತೆ ಅವರು ನಟಿಸಿದ್ದಾರೆ ಅಂತಾನೆ ಹೇಳ್ಬಹುದು. ನಿಮ್ಗೆ ಯಾವುದೇ ಸೀರಿಯಸ್ ಆದ ಸಬ್ಜೆಕ್ಟ್ ಇಷ್ಟ ಇಲ್ಲ, ಸುಮ್ನೆ ಲೈಟ್ ಆಗಿ ಕಾಲಲ್ಲಿ ಆಡಿಸ್ಕೊಂಡು ಡೈಲಾಗ್ ಕೇಳ್ಕೊಂಡು ನಕ್ಬಿಟ್ಟು ಹೊರಗೆ ಬರಬೇಕು ಅಂತಂದ್ರೆ ಈ ಸಿನಿಮಾನ ನೀವು ಖಂಡಿತ ನೋಡಬಹುದು. ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ವಾಯ್ಸ್ ಆಫ್ ಪದ್ಮ. ನಿಮ್ಗೆ ನನ್ನ ವಿಡಿಯೋಗಳು ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ನೋಟಿಫಿಕೇಶನ್ ಬಟನ್ ಒತ್ತೋದು ಮಾತ್ರ ಮರಿಬೇಡಿ. ನಿಮ್ಗೆಲ್ರಿಗೂ ಒಳ್ಳೇದಾಗ್ಲಿ. ನಮಸ್ಕಾರ.